ಸ್ನೇಹಿತರೆ, ಬ್ಲಾಗಿನ 2ನೇ ದಿವಸ ಮುಂಜಾನೆ 6 ಗಂಟೆಗೆ ಎದ್ದೆ. ಅಂಗೈ ನೋಡಿದೆ, ದೊಡ್ಡೊಳ್ಳೆ ಹೇಳಿರೋ ಪ್ರಕಾರ ಅಂಗೈ ನೋಡಿ ಕೈ ಮುಗಿದೆ ಒಳ್ಳೇದು ಅಂತಾರೆ. ಅದು ಆಗ್ತಿದ್ದಂಗೆ ನನ್ನ ಬ್ಲಾಗ್ ಸ್ಟಾರ್ಟ್ ಆಯಿತು. ಸ್ನೇಹಿತರೆ, ಮೊದಲನೇ ಕೆಲಸ ಐರನ್ ಮಾಡ್ಕೊಂಡಿದ್ದು. ಯಾಕಂದರೆ ಮನೆಯಲ್ಲಿ ಮೇಡಮ್ ಇಲ್ದಿರೋ ಕಾರಣ ನಮ್ಮ ದಿನಚರಿಯ ಕೆಲಸಗಳನ್ನು ನಾವೇ ಮಾಡ್ಕೋಬೇಕು. ಅದ್ರ ಪ್ರಕಾರ ಐರನ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ದಿನಚರಣಿ, ನನ್ನ 2ನೇ ಬ್ಲಾಗ್ ಪ್ರಕಾರ. ಸ್ನೇಹಿತರೆ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ನನ್ನ ಐರನ್ ಮಾಡಿದ್ರೆ ಶರ್ಟ್ ಆಫ್ಟರ್ ದಿ ಐರನ್ ಯಾವ ಶೇಪ್ ಇದೆ. ಆಸ್ ಯೂಶುವಲ್ ನೀರು ಬಿಡಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೋಲಾರ್ ಅಲ್ಲಿ ನೀರು ತುಂಬ್ತು ಸ್ನಾನ ಮಾಡ್ಬೇಕು. ಸ್ನಾನ ಆಯ್ತು. ಇನ್ನೇನಿದ್ರು ರೆಡಿ ಆಗ್ಬೇಕು. ಒಂದು ಸನ್ಸ್ಕ್ರೀನು, ಒಂದು ಅಂಡರ್ ಆರ್ಮ್ಗೆ ಫ್ರೆಶ್ ಆಕ್ಟಿವ್ ಹಾಕೋದು, ಒಂದು ಚಿಕ್ಕದಾಗಿ ಒಂದು ಪರ್ಫ್ಯೂಮು, ಆ್ಯಸ್ ಯೂಶುವಲ್ ಧರ್ಮಪಾಲನೆ ಕುಂಕುಮ. ಇದನ್ನೇನಕ್ಕೆ ಹಾಕ್ತೀನಿ ಅಂದರೆ ಅಕ್ಕಪಕ್ಕದಲ್ಲಿರೋರಿಗೆ ನಮ್ಮ ಬೆವರಿನ ಸ್ಮೆಲ್ಲು ಇರಿಟೇಷನ್ ಆಗಿಬಿಡ್ತು. ಯೂಶ್ವಲಿ ಇವೆಲ್ಲ ನಾನು ರೂಢಿಯಾಗಿರೋದು ನಮ್ಮ ವೈಫ್ ಅವ್ರ ಕಡೆಯಿಂದ. ಇದು ಸನ್ಸ್ಕ್ರೀನು, ಮುಖ ಇರೋದ್ರಲ್ಲಿ ಸ್ವಲ್ಪ ಚೆನ್ನಾಗಿರಲಿ ಅಂತ. ತುಂಬ ಇದೆ, ಬಟ್ ಇಷ್ಟು ತೋರಿಸ್ತಾ ಇದ್ದೀನಿ. ಇದರಲ್ಲಿ ಇವತ್ತು ಯಾವ್ದು ಹಾಕ್ಕೊಳ್ಳೋಣ ಈ ವಾಚ್ ವೇರ್ ಮಾಡಿದೆ. ಸೊ ಹಂಗೆ ಬಂದರೆ ನಮ್ಮ ಔಟ್ಫಿಟ್ ಇವತ್ತು ಈ ಥರ ಇದೆ. ಸಿಂಪಲ್ಲಾಗಿ ಒಂದು ಬ್ಲೂ ಕಲರು ಆಫ್. ಓಕೆನಾ? ಲೆಟ್ಸ್ ಚಲೋ, ಟೈಮ್ ಈಸ್ ಓವರ್. ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಯೂಶ್ವಲಿ ಇವತ್ತು ಮಂಗಳವಾರ ಪೂಜೆ ಮಾಡಬೇಕು, ಬಟ್ ಹೂವು ಇಲ್ಲದ ಕಾರಣ ಎಲ್ಲ ನನ್ನ ಧರ್ಮಾಧಿಕಾರಿಗಳಿಗೆ ನಮಸ್ಕರಿಸುತ್ತಾ ನಮ್ಮ ಪಯಣ ಶುರು. ನಮ್ಮ ತುಮಕೂರಲ್ಲಿ ಫುಲ್ಲು ಮಳೆ ಬಂದಿರೋ ಕಾರಣ ವೆದರ್ ಮಾತ್ರ 80. ಮಳೆ ಬಂದಿದೆ, ಫುಲ್ ಚಳಿ ಇದೆ. ಸೊ ಅದಕ್ಕೆ ಸುಮ್ಮನೆ ಸಿಂಪಲ್ ಮೇಲ್ಗಡೆ ಬಂದು ಜಾಕೆಟ್ ಥರ ಹಾಕೊಂಡಿದ್ದೀನಿ. ತುಂಬ ಟೈಮ್ ಇದೆ. ಸೊ ಬೈ ವಾಕಲ್ಲಿ ಹೋಗ್ಬಿಡೋಣ, ಬೈಕ್ ಬೇಡ, ಬೈ ವಾಕ್. ಫುಲ್ಲು ಮಳೆ, ಒಳ್ಳೆ ವೆದರ್. ಹೆಂಗೆ ಗೊತ್ತಾ ವಾಕು? 7-8 ಮಂತ್ಸಿಂದ ಜಿಮ್ಗೆ ಹೋಗ್ತಾ ಇಲ್ಲ. ಸೊ ಗೊತ್ತಾ, ಹೊಸ್ದಾಗಿ ಟ್ರಾನ್ಸ್ಫರ್ ಆಗಿದ್ದೀನಿ, ಟೀಮ್ ಬೇರೆ ಇಲ್ಲ, ನಾನೇ ಮಾಡೋದು. ಸ್ವಲ್ಪ ಪ್ರೆಷರ್ ಜಾಸ್ತಿ, ಅದಕ್ಕೆ ಜಿಮ್ಗೆ ಹೋಗಕ್ಕೆ ಆಗ್ತಾಯಿಲ್ಲ. ಸರಿ, ಹೋಗಬೇಕು ಜಿಮ್ಗೆ. ಸ್ವಲ್ಪ ಎಕನಾಮಿಕಲಿ ಕೂಡ ಟೈಟ್ ಇದೆ. ಹೋಗ, ಹೆಲ್ತ್ ಈಸ್ ವೆಲ್ತ್. ಏನು ಗೊತ್ತಾ, ಕಾಲೇಜ್ ಹುಡುಗರು ನೋಡ್ತಾ ಇದ್ರೆ ಹಿಂಗೆ ಇದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ತದೆ. ಹಿಂಗೆ ಇದ್ಬಿಟ್ಟಿದ್ರು ಕೂಡ ಡಮ್ಕು ಅಂದ್ಬಿಡೋರು. ಎಲ್ಲನೂ ಲೈಫಲ್ಲಿ ಅನುಭವಿಸ್ಲೇಬೇಕು. ನಮ್ಮ ಮನೆಯಿಂದ ಬಸ್ ಸ್ಟಾಪು ನಿಯರ್ ಬೈ 1 ಕಿಲೋಮೀಟ್ರ್ ವಾಕ್ ಮಾಡ್ತಾಯಿದ್ದೀನಿ. ಹೆಲ್ತ್ಗೂ ಒಳ್ಳೆಯದು, ಟೈಮ್ ಇದೆ ಅಂತ ಅಷ್ಟೇ. ವೆದರ್ ಮಾತ್ರ ಬಾಪಪ್ಪ ಮಸ್ತು ಕಲಂದರ್. ಹೋಗೋಕ್ಕೆ ನಿಲ್ಲಿಸಿರೋದು ಗಾಡಿಗಳು, ಟೂ ವೀಲರ್ಸ್. ನಮ್ಮ ಕುವೆಂಪು ನಗರ ತುಮಕೂರಿನ ಹೇಮೆ. ಗೊತ್ತಿದ್ದಾಗೆ ಬಸ್ ಬರ್ತಾ ಇದೆ. ಓಡಿ ಬಸ್ ಸಿಕ್ತು ಸ್ನೇಹಿತರೆ. ಆ್ಯಸ್ ಯೂಶುವಲ್ ನಮಗಂತೂ ಸೀಟ್ ಸಿಗಲ್ಲ. ಡೈಲಿ ಸ್ಟ್ಯಾಂಡಿಂಗಲ್ಲೇ ಹೋಗ್ಬೇಕು. ನಮ್ಮ ಪೊಸಿಷನ್ ಅಂದರೆ ಆ ಬೆವರು ವಾಸನೆ. ರೀಚ್ ಆದೆ. ಇವಾಗ ಚಿಕ್ಕ ಟಿಫನ್ ಮಾಡೋಣ. ಟೈಮ್ ಇತ್ತು, ಆಮೇಲೆ ಮಾಡೋಣ. ಏನಂತೀರ? ನಾವಿವತ್ತು ತಿಂಡಿ ಮಾಡಿದ್ದು ಹೊಸ್ದಾಗಿ ಓಪನ್ ಆಗಿರುತ್ತೆ ಫ್ಯಾಮಿಲೀಸ್ ಕೇಬಿ. ನಮ್ಗೆ ನೋಡ್ರಿ ಬಿಸಿಬೇಳೆ ಭಾತ್. ಆಮೇಲೆ ಆ್ಯಸ್ ಯೂಶುವಲ್ಲು ಆಫೀಸ್ ಒಳಗೆ ಬಂದ್ವಿ. ಸಿಸ್ಟಮ್ ಆನ್ ಆಯಿತು. ಆಫೀಸ್ ಊಟ, ಫುಲ್ ಮೀಲ್ಸ್ ಊಟ. ಕ್ಲೋಸ್. ಕೆಲಸ ಮುಗೀತು. 6:30 ಸಮಯ. ಆಚೆ ಬಂದಾಗ ಮನೆ ಕಡೆ ಪಯಣ. ಬಸ್ ಸಿಗ್ತಾವೋ ವೆಯ್ಟ್ ಮಾಡಬೇಕು, ಗೊತ್ತಿಲ್ಲ. ಹೋಗೋಣ. ಏನು ರಶ್ ಇದೆ ರೀ ಈ ರೋಡು, ಆವಾಗಲೂ ರಶ್ ಇರುತ್ತೆ. ಇವತ್ತಿನ ಒಳ್ಳೆ ಅಪ್ಡೇಟ್ ಏನು ಗೊತ್ತಾ, ಒಳ್ಳೆ ಕಸ್ಟಮರ್ ಮೀಟ್ ಮಾಡಿ, ಒಳ್ಳೆ ಕಸ್ಟಮರ್ ಮೀಟ್ ಮಾಡಿದೆ. ದೊಡ್ಡ ಕಸ್ಟಮರು, ತುಂಬ ಖುಷಿ ಆಯಿತು. ತುಂಬಿದ ಕೂಡ ತುಳ್ಕೊಳ್ಳೋದಕ್ಕೆ ಸಾಕ್ಷಿ.
ಹೈವೇಲಂತೂ ಇವತ್ತು ಹೋಗ್ಲೋ ಬೇಡ ಅಂತಿದ್ದ ಗಾಡಿಗಳು. ಅದೇನಕ್ಕೋ ನಾಳೆ ರಜೆ ಇರೋದಕ್ಕೋ ಏನೋ ಫುಲ್ಲು ಟ್ರಾಫಿಕ್ ಜಾಮ್ ಸ್ನೇಹಿತರೆ. ಯಪ್ಪ ಸಾಕಾಗೋಯ್ತು ನಿಂತ್ಕೊಂಡು ಬಸ್ಸಲ್ಲಿ ಸೀಟ್ ಸಿಗಲ್ಲ. ನೋಡಿ ಸ್ನೇಹಿತರೆ, ಡೈಲಿ ತುಮಕೂರಲ್ಲಿ ಮಳೆ, ಹೋಗುವಾಗ ಬೆಳಗ್ಗೆ ಫುಲ್ಲು ಬೆಳಕು, ನಾವು ಮನೆಗೆ ಹೋಗುವಾಗ ಫುಲ್ ಕತ್ಲು. ಒಳ್ಳೆ ಜಾಬ್, ಅರ್ನ್ ಮಾಡೋಕ್ಕೆ ಎಲ್ಲ ಸ್ವಲ್ಪ ಕಷ್ಟ, ಬಟ್ ಇಷ್ಟಪಟ್ಟರೆ ಎಲ್ಲದು ಕಷ್ಟ ಆಗಲ್ಲ. ನೈಟು 8 ಗಂಟೆ ಆಗಿದೆ. ಇಷ್ಟೊತ್ತಲ್ಲಿ ಈ ಹುಡುಗಿರಿಗೆ ಏನು ಕೆಲಸ ಇಲ್ಲಿ ಕತ್ಲಲ್ಲಿ ಅಂತ ನಮ್ಗೆ ಯಾಕಪ್ಪ ಅಲ್ವಾ ಊರು ಸಾಬ್ರಿ. ಆದರೂ ಯಾಕೆ ಬೇಕಿದು ಇಷ್ಟೊತ್ತಲ್ಲಿ ಅಂತ. ಬಿಸಿಲಿರಲಿ, ಜೀವನ ಮಾಡೋರು ಮಾಡಲೇಬೇಕು ಫ್ರೆಂಡ್ಸ್, ಏನಂತೀರ? ಬಾಗಿಲು ಓಪನ್ ಮಾಡಿ ಆಚೆ ಲೈಟ್ ಹಾಕಿ ಒಳಗಡೆ ಬಂದು ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡೈಲಿ ಬ್ಲಾಗ್ಸ್ ಮಾಡ್ತಾ ಇರ್ತೀನಿ ಸ್ನೇಹಿತರ. ನಿಮ್ಮ ಅಭಿಪ್ರಾಯ ಏನಾದರೂ ತಿಳಿಸಿ. ಜೈ ಕರ್ನಾಟಕ ಟಾಕ್ಸಿಕ್ ರಿಲೀಸ್ ಇದೆ. ಯಾರು ಬುಕ್ ಮಾಡಿದ್ರೋ ದಯಮಾಡಿ ನೋಡಿ. ಥ್ಯಾಂಕ್ ಯು.